ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೀತಾ ಇದ್ದ ಅಂತರ ಕೊಡವ ಸಮಾಜಗಳ ನಡುವಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ಗೆಲುವಿನ ಕಪ್ ಎತ್ತಿದ್ಯಾರು ಅಂತೀರಾ? ಇಲ್ಲಿದೆ ನೋಡಿ. ಅಂತರ ಕೊಡವ ಸಮಾಜಗಳ ನಡುವೆ ಕ್ರಿಕೆಟ್ ಟೂರ್ನಿ. ನಾಪೋಕ್ಲು ಕೊಡವ ಸಮಾಜಕ್ಕೆ ಚಾಂಪಿಯನ್ ಪಟ್ಟ. ಕೊಡಗು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೊಡವ ಕುಟುಂಬಗಳ ನಡುವೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ. ಇದರ ಜೊತೆಗೆ ಜಿಲ್ಲೆಯಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೂ ಉತ್ತೇಜನ ನೀಡಲಾಗುತ್ತಿದೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಕೊಡವ ಕ್ರಿಕೆಟ್ ಅಕಾಡೆಮಿ ಕಳೆದ 3 ವರ್ಷಗಳಿಂದ ಅಂತರ ಕೊಡವ ಸಮಾಜ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸ್ತಾ ಇದೆ. ನಮ್ಮ ಇದೊಂದು ಮಕ್ಕಳಿಗಾಗಿ, ಮಕ್ಕಳ ಫ್ಯೂಚರಿಗಾಗಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳು ಮುಂದೆ ಬಂದಿದ್ದಾರೆ, ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ ಇದರಲ್ಲಿ ಆಡಲಿಕ್ಕೆ, ಈ ಮಕ್ಕಳಿಗೆ ಮೈದಾನಕ್ಕೆ ಇಳಿಯಲಿಕ್ಕೆ ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ, ಇದೇ ನಮ್ಮ ಒಂದು ಧ್ಯೇಯ. ಈ ಧ್ಯೇಯದಿಂದ ನಮ್ಮ ಮಕ್ಕಳಿಗೆ ಮುಂದೆ ಹೋಗಲಿ. ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 3ನೇ ವರ್ಷದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಈ ಬಾರಿ 12 ಕೊಡವ ಸಮಾಜಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ವು. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ನಾಪೋಕ್ಲು ಕೊಡವ ಸಮಾಜ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ವಿರಾಜಪೇಟೆ ಕೊಡವ ಸಮಾಜ ತಂಡ ರನ್ನರ್ ಅಪ್ ಆಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬಾ ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ, ಎಲ್ಲ ಭಾಗದ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ, ಲೆದರ್ ಬಾಲ್ ಆಡ್ತಾ ಇದ್ದಾರೆ. ಇನ್ನು ಫೈನಲ್ ಪಂದ್ಯಾವಳಿಯಲ್ಲಿ ವಿರಾಜಪೇಟೆ ಕೊಡವ ಸಮಾಜ ತಂಡ ಮೊದಲ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಈ ತಂಡ 8 ಓವರ್ಗೆ 5 ವಿಕೆಟ್ ಕಳೆದುಕೊಂಡು 59 ರನ್ ಅನ್ನ ಗುರಿ ಮುಟ್ಟಿತ್ತು. ಇದನ್ನ ಬೆನ್ನಟ್ಟಿದ ನಾಪೋಕ್ಲು ಕೊಡವ ಸಮಾಜ ತಂಡ 2 ವಿಕೆಟ್ ನಷ್ಟಕ್ಕೆ 7.2 ಓವರ್ಗಳಲ್ಲಿ 62 ರನ್ ಬಾರಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇನ್ನು ಈ ಪಂದ್ಯಾವಳಿಯಲ್ಲಿ ಹಲವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಗೆದ್ದ ಹಾಗೂ ರನ್ನರ್ ಅಪ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. ಐ ಥಿಂಕ್ ನಮಗೆ ಫ್ಯೂಚರ್ ನಲ್ಲಿ ತುಂಬಾ ಫಾಸ್ಟ್ ಬೌಲರ್ ನೀವು ಇಲ್ಲಿಂದ ನೋಡ್ತೀರಾ. ವಿರಾಜ್ಪೇಟ್ ಐ ಥಿಂಕ್ ವಿ ಬೌಲ್ಡ್ ರಿಯಲಿ ವೆಲ್. ಅದರ್ವೈಸ್ ದೇ ಆರ್ ರಿಯಲಿ ಅವರು ತುಂಬಾ ಚೆನ್ನಾಗಿದೆ ಅವರ ಟೀಮ್. I think we have bowled really well, so they couldn't score much. They scored us like 59 in 8 overs. Seeing our batting lineup, it was pretty easy for us. ಕೊಡಗಿನಲ್ಲಿ ಕೊಡವ ಸಮಾಜಗಳ ನಡುವೆ ನಡೆದಂತಹ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಬಾರಿಯ 3ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ತೆರೆ ಕಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೀತಾ ಇದ್ದ ಅಂತರ ಕೊಡವ ಸಮಾಜಗಳ ನಡುವಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ಗೆಲುವಿನ ಕಪ್ ಎತ್ತಿದ್ಯಾರು ಅಂತೀರಾ? ಇಲ್ಲಿದೆ ನೋಡಿ. ಅಂತರ ಕೊಡವ ಸಮಾಜಗಳ ನಡುವೆ ಕ್ರಿಕೆಟ್ ಟೂರ್ನಿ. ನಾಪೋಕ್ಲು ಕೊಡವ ಸಮಾಜಕ್ಕೆ ಚಾಂಪಿಯನ್ ಪಟ್ಟ. ಕೊಡಗು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೊಡವ ಕುಟುಂಬಗಳ ನಡುವೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ. ಇದರ ಜೊತೆಗೆ ಜಿಲ್ಲೆಯಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೂ ಉತ್ತೇಜನ ನೀಡಲಾಗುತ್ತಿದೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಕೊಡವ ಕ್ರಿಕೆಟ್ ಅಕಾಡೆಮಿ ಕಳೆದ 3 ವರ್ಷಗಳಿಂದ ಅಂತರ ಕೊಡವ ಸಮಾಜ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸ್ತಾ ಇದೆ. ನಮ್ಮ ಇದೊಂದು ಮಕ್ಕಳಿಗಾಗಿ, ಮಕ್ಕಳ ಫ್ಯೂಚರಿಗಾಗಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ
ಎಷ್ಟು ಮಕ್ಕಳು ಮುಂದೆ ಬಂದಿದ್ದಾರೆ, ಎಷ್ಟು ಮಕ್ಕಳು ಚಾನ್ಸ್ ಸಿಕ್ಕಿದೆ ಇದರಲ್ಲಿ ಆಡಲಿಕ್ಕೆ, ಈ ಮಕ್ಕಳಿಗೆ ಮೈದಾನಕ್ಕೆ ಇಳಿಯಲಿಕ್ಕೆ ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ. ಇದೇ ನಮ್ಮ ಒಂದು ಧ್ಯೇಯ. ಈ ಧ್ಯೇಯದಿಂದ ನಮ್ಮ ಮಕ್ಕಳಿಗೆ ಮುಂದೆ ಹೋಗಲಿ. ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 3ನೇ ವರ್ಷದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಈ ಬಾರಿ 12 ಕೊಡವ ಸಮಾಜಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ವು. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ನಾಪೋಕ್ಲು ಕೊಡವ ಸಮಾಜ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ವಿರಾಜಪೇಟೆ ಕೊಡವ ಸಮಾಜ ತಂಡ ರನ್ನರ್ ಅಪ್ ಆಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬಾ ಪ್ರತಿಭೆವಂತ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ ಎಲ್ಲ ಭಾಗದ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ, ಲೆದರ್ ಬಾಲ್ ಆಡ್ತಾ ಇದ್ದಾರೆ. ಇನ್ನು ಫೈನಲ್ ಪಂದ್ಯಾವಳಿಯಲ್ಲಿ ವಿರಾಜಪೇಟೆ ಕೊಡವ ಸಮಾಜ ತಂಡ ಮೊದಲ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈ ತಂಡ 8 ಓವರ್ಗೆ 5 ವಿಕೆಟ್ ಕಳೆದುಕೊಂಡು 59 ರನ್ ಅನ್ನ ಗುರಿ ಮುಟ್ಟಿತ್ತು. ಇದನ್ನ ಬೆನ್ನಟ್ಟಿದ ನಾಪೋಕ್ಲು ಕೊಡವ ಸಮಾಜ ತಂಡ 2 ವಿಕೆಟ್ ನಷ್ಟಕ್ಕೆ 7.2 ಓವರ್ಗಳಲ್ಲಿ 62 ರನ್ ಬಾರಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇನ್ನು ಈ ಪಂದ್ಯಾವಳಿಯಲ್ಲಿ ಹಲವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಗೆದ್ದ ಹಾಗೂ ರನ್ನರ್ ಅಪ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. ಐ ಥಿಂಕ್ ನಮಗೆ ಫ್ಯೂಚರ್ನಲ್ಲಿ ತುಂಬ ಫಾಸ್ಟ್ ಬೌಲರ್ ನೀವು ಇಲ್ಲಿಂದ ನೋಡ್ತೀರಾ. ವಿರಾಜ್ಪೇಟ್ ಐ ಥಿಂಕ್ ವಿ ಬೋಲ್ಡ್ ರಿಯಲಿ ವೆಲ್, ಅದರ್ವೈಸ್ ದೇ ಆರ್ ರಿಯಲಿ ಅವರು ತುಂಬ ಚೆನ್ನಾಗಿದೆ ಅವರ ಟೀಮ್. I think we have bowled really well, so they couldn't score much. They scored us like 59 in 8 overs. Seeing our batting lineup, it was pretty easy for us. ಕೊಡಗಿನಲ್ಲಿ ಕೊಡವ ಸಮಾಜಗಳ ನಡುವೆ ನಡೆದಂತಹ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಬಾರಿಯ 3ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ತೆರೆ ಕಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್. ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೀತಾ ಇದ್ದ ಅಂತರ ಕೊಡವ ಸಮಾಜಗಳ ನಡುವಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ಗೆಲುವಿನ ಕಪ್ ಎತ್ತಿದ್ಯಾರು ಅಂತೀರಾ? ಇಲ್ಲಿದೆ ನೋಡಿ. ಅಂತರ ಕೊಡವ ಸಮಾಜಗಳ ನಡುವೆ ಕ್ರಿಕೆಟ್ ಟೂರ್ನಿ. ನಾಪೋಕ್ಲು ಕೊಡವ ಸಮಾಜಕ್ಕೆ ಚಾಂಪಿಯನ್ ಪಟ್ಟ. ಕೊಡಗು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೊಡವ ಕುಟುಂಬಗಳ ನಡುವೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ. ಇದರ ಜೊತೆಗೆ ಜಿಲ್ಲೆಯಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೂ ಉತ್ತೇಜನ ನೀಡಲಾಗುತ್ತಿದೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಕೊಡವ ಕ್ರಿಕೆಟ್ ಅಕಾಡೆಮಿ ಕಳೆದ 3 ವರ್ಷಗಳಿಂದ ಅಂತರ ಕೊಡವ ಸಮಾಜ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸ್ತಾ ಇದೆ. ನಮ್ಮ ಇದೊಂದು ಮಕ್ಕಳಿಗಾಗಿ, ಮಕ್ಕಳ ಫ್ಯೂಚರಿಗಾಗಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳು ಮುಂದೆ ಬಂದಿದ್ದಾರೆ, ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ ಇದರಲ್ಲಿ ಆಡಲಿಕ್ಕೆ, ಈ ಮಕ್ಕಳಿಗೆ ಮೈದಾನಕ್ಕೆ ಇಳಿಯಲಿಕ್ಕೆ ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ. ಇದೇ ನಮ್ಮ ಒಂದು ಧ್ಯೇಯ. ಈ ಧ್ಯೇಯದಿಂದ ನಮ್ಮ ಮಕ್ಕಳಿಗೆ ಮುಂದೆ ಹೋಗಲಿ. ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 3ನೇ ವರ್ಷದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಈ ಬಾರಿ 12 ಕೊಡವ ಸಮಾಜಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ವು. 3ನೇ ವರ್ಷದ ಈ ಪಂದ್ಯಾವಳಿಯಲ್ಲಿ ನಾಪೋಕ್ಲು ಕೊಡವ ಸಮಾಜ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ವಿರಾಜಪೇಟೆ ಕೊಡವ ಸಮಾಜ ತಂಡ ರನ್ನರ್ ಅಪ್ ಆಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬಾ ಪ್ರತಿಭೆವಂತ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ ಎಲ್ಲ ಭಾಗದ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ, ಲೆದರ್ ಬಾಲ್ ಆಡ್ತಾ ಇದ್ದಾರೆ. ಇನ್ನು ಫೈನಲ್ ಪಂದ್ಯಾವಳಿಯಲ್ಲಿ ವಿರಾಜಪೇಟೆ ಕೊಡವ ಸಮಾಜ ತಂಡ ಮೊದಲ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈ ತಂಡ 8 ಓವರ್ಗೆ 5 ವಿಕೆಟ್ ಕಳೆದುಕೊಂಡು 59 ರನ್ ಅನ್ನ ಗುರಿ ಮುಟ್ಟಿತ್ತು. ಇದನ್ನ ಬೆನ್ನಟ್ಟಿದ ನಾಪೋಕ್ಲು ಕೊಡವ ಸಮಾಜ ತಂಡ 2 ವಿಕೆಟ್ ನಷ್ಟಕ್ಕೆ 7.2 ಓವರ್ಗಳಲ್ಲಿ 62 ರನ್ ಬಾರಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇನ್ನು ಈ ಪಂದ್ಯಾವಳಿಯಲ್ಲಿ
ಹಲವು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಗೆದ್ದ ಹಾಗೂ ರನ್ನರ್ ಅಪ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. ಐ ಥಿಂಕ್ ನಮಗೆ ಫ್ಯೂಚರ್ನಲ್ಲಿ ತುಂಬ ಫಾಸ್ಟ್ ಬೌಲರ್ ನೀವು ಇಲ್ಲಿಂದ ನೋಡ್ತೀರಾ. ವಿರಾಜ್ಪೇಟ್ ಐ ಥಿಂಕ್ ವಿ ಬೋಲ್ಡ್ ರಿಯಲಿ ವೆಲ್, ಅದರ್ವೈಸ್ ದೇ ಆರ್ ರಿಯಲಿ ಅವರು ತುಂಬ ಚೆನ್ನಾಗಿದೆ ಅವರ ಟೀಮ್. I think we have bowled really well, so they couldn't score much. They scored us like 59 in 8 overs. Seeing our batting lineup, it was pretty easy for us. ಕೊಡಗಿನಲ್ಲಿ ಕೊಡವ ಸಮಾಜಗಳ ನಡುವೆ ನಡೆದಂತಹ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಬಾರಿಯ 3ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ತೆರೆ ಕಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್